ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಮಾಡುವಂತಹ ಕೆಲವೊಂದು ಮಿಸ್ಟೇಕ್ಸ್ ಗರ್ಭಿಣಿ ಸ್ತ್ರೀಯರು ಗೊತ್ತಿಲ್ಲದೆ ಮಾಡುವಂತಹ ಮಿಸ್ಟೇಕ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ಸುಮಾರು ವಿಡಿಯೋಸ್ ಹಾಕಿದ್ದೀನಿ ಇದಕ್ಕೆ. ಯಾಕಂತಂದರೆ ಹೊಸದಾಗಿ ಪ್ರೆಗ್ನೆಂಟ್ ಆಗಿರೋರಿಗೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋರಿಗೆ ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಅಷ್ಟೊಂದು ಗೊತ್ತಿರಲ್ಲ. ಹಿಂದಿನ ಲೈಫ್ ಹೇಗೆ ಅವರು ಪ್ರೆಗ್ನೆನ್ಸಿಗೂ ಮುಂಚೆ ಯಾವ ರೀತಿ ಊಟ ಮಾಡ್ತಾಯಿದ್ರು, ಯಾವ ರೀತಿ ಏನೇನು ಕೆಲವೊಂದು ಐಟಮ್ಸನ್ನು ತಿಂತಾಯಿದ್ರು, ಫುಡ್ ಐಟ್ಸ್ ಮಲ್ಕೊಳ್ಳೋದಾಗ್ಬೋದು, ಮನೇಲಿ ಕೆಲಸ ಮಾಡೋದಾಗ್ಬೋದು, ಇಲ್ಲ ಹೊರಗಡೆ ಓಡಾಡೋದಾಗಲಿ, ಇದೆಲ್ಲನೂ ಪ್ರೆಗ್ನೆನ್ಸಿಗೆ ಮುಂಚೆ ಮಾಡೋದೆಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಬಾರ್ದು. ಆ ರೀತಿ ಏನಾದರೂ ಮಾಡಿದ್ರು ಅಂತಂದರೆ ಅವ್ರಿಗೆ ಮುಂದಕ್ಕೆ ಫ್ಯೂಚರಲ್ಲಿ ಕಷ್ಟ ಆಗ್ಬೋದು. ಪಾಪು ಬೆಳವಣಿಗೆಗಾಗಲಿ, ಇಲ್ಲ ಡಿಲಿವರಿಗೆ ಆಗಲಿ, ಇಲ್ಲ ಅವರ ಹೆಲ್ತ್ ವೇರಿಯೇಷನ್ಗೆ ಆಗಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ಏನೇ ಸೈಂಟಿಫಿಕ್ ಲೈಫು ಈಗ ಇಂಪ್ರೂವ್ಮೆಂಟ್ ಆಗಿದ್ರೂ ಕೂಡ ನಾವು ಸಾಂಪ್ರದಾಯಿಕವಾಗಿ ನಮ್ಮ ಒಂದು ಗರ್ಭಾವಸ್ಥೆಯನ್ನು ನಾವು ಕಾಪಾಡ್ಕೊಂಬಂದರೆ ಮಾತ್ರ ಮಗುನ ಆರೋಗ್ಯವಾಗಿ ಹೆರಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಸೈಂಟಿಫಿಕ್ ಆಗಿ ಎಷ್ಟೇ ಮೆಡಿಸಿನ್ ಆಗಿರ್ಬೋದು, ಇಲ್ಲಾಂದರೆ ಆರೋಗ್ಯಕರವಾಗಲಿ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ಸ್ ಅದು ಇದು ಏನೇ ಮುಂದುವರೆದಿದ್ರು ಕೂಡ ಮಗು ಹೊಟ್ಟೆಯಲ್ಲಿ ಬೆಳೆಯುವಾಗ ತಾಯಿ ಆದಂಥ ಒಂದು ವಿಷಯದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಹಿಂದೆ ಇದ್ದಂಥ ತಾಯಂದರು, ನಮ್ಮ ಅಜ್ಜಿದಿರು ಏನೇನು ಪಾಲಿಸ್ಕೊಂಬಂದು ಆರೋಗ್ಯವಾಗಿ ಹೆರಿಗೆನ ಪಡ್ಕೋತಾ ಇದ್ರು, ಮಗುನ ಪಡ್ಕೋತಾ ಇದ್ರು ಅಂತ ತಿಳ್ಕೊಂಡು ಅದೇ ರೀತಿಯೇ ನಾವು ಪಾಲಿಸ್ಕೊಂಡು ಹೋಗಬೇಕು. ಅದಕ್ಕೆ ಅಂತ ಈಗ ಮಾಡರ್ನ್ ಲೈಫ್ ಅಂತ ಹೇಳಿ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬಿಟ್ವಿ ಅಂತಂದರೆ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಈಗ ಬರ್ತಾ ಇರುವಂತಹ ಕಾಯಿಲೆಗಳಾಗ್ಬೋದು, ಕಾಂಪ್ಲಿಕೇಶನ್ಸ್ ಆಗ್ಬೋದು, ಡೆಲಿವರಿ ಟೈಮಲ್ಲಿ ಆಗುವಂಥ ತೊಂದರೆಗಳಾಗ್ಬೋದು, ಅದನ್ನೆಲ್ಲ ನಾವು ನೀಗಿಸ್ಕೋಬೇಕು. ಯಾವುದೇ ರೀತಿ ತೊಂದರೆ ಇಲ್ದಿರ ಹೆಲ್ದಿ ಬೇಬಿಗೆ ನಾವು ಜನ್ಮ ಕೊಡಬೇಕು ಅಂತಂದರೆ ಕೆಲವೊಂದು ಮಿಸ್ಟೇಕ್ಸು ಅದನ್ನೆಲ್ಲ ಮಾಡದೇ ಇದ್ದರೆ ನಿಜವಾಗ್ಲೂ ಆರೋಗ್ಯಕರವಾದಂಥ ಪ್ರೆಗ್ನೆನ್ಸಿ ನೀವು ಲೀಡ್ ಮಾಡ್ಬೋದು. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತೀರ, ನಾನು ಪಾಸಿಟಿವ್ ಬಂದಿದ್ದೆ, ನಾನು ಹೇಗಿರಬೇಕು ಅನ್ನೋದನ್ನು ನನಗೆ ಹೇಳಿ ಅಂತ. ಮತ್ತು ಕೆಲವ್ರು ಬಂದು 5 ಮಂತ್ಸಲ್ಲಿದ್ದೀನಿ ನಾನು ಹೇಗಿರಬೇಕು, 6 ಮಂತ್ಸಲ್ಲಿದ್ದೀನಿ ನಾನು ಹೇಗಿರಬೇಕು, ಸ್ಕ್ಯಾನಿಂಗ್ಸು ಕಡ್ಡಾಯವಾಗಿ ಮಾಡಲೇಬೇಕಾ, ಇವೆಲ್ಲ ಕೇಳ್ಕೊಂಡು ಬರ್ತೀರಾ. ಸೊ ಅದಕ್ಕೋಸ್ಕರ ಕೆಲವೊಂದು ಮಿಸ್ಟೇಕ್ಸನ್ನು ನಾವು ನಿಮ್ಗೆ ಹೇಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಭಯ ಬರುತ್ತೆ. ಫ್ಯೂಚರಲ್ಲಿ ಈ ಥರನೇ ಇರಬೇಕಲ್ವಾ, ಪ್ರೆಗ್ನೆನ್ಸಿಯಲ್ಲಿ ಇಷ್ಟೊಂದು ಸೂಕ್ಷ್ಮತೆ ಇರುತ್ತಾ ಅಂತ. ಮೊದಲನೇದಾಗಿ ಫಸ್ಟ್ ಮಿಸ್ಟೇಕ್ ಎಲ್ಲ ಗರ್ಭಿಣಿ ಸ್ತ್ರೀಯರು ಅಷ್ಟೇ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಆಗ್ಬೋದು, ಇಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಮಾಡುವಂಥ ವಿಷಯ ಊಟ ಸರಿಯಾಗಿ ತಗೊಳ್ಳದೇ ಇರೋದು. ನಾಸಿಯಾ ಪ್ರಾಬ್ಲಮ್ ಇದೆ, ನಮಗೆ ವಾಮಿಟಿಂಗ್ ಇದೆ, ನಮಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ಅದೊಂದೇ ಕಾರಣ ಇಟ್ಟು ಸರಿಯಾಗಿ ಊಟ ಮಾಡದೆ, ಸರಿಯಾಗಿ ನೀರು ತಗೊಳ್ಳದೇ ಇರೋದು. ಇದು ಟೂ ಮಚ್ ಆಗಿ ಗ್ಯಾಸ್ಟ್ರಿಕ್ ಆಗೋದಕ್ಕೂ, ಟೂ ಮಚ್ ಆಗಿ ವೀಕ್ನೆಸ್ ಆಗೋದಕ್ಕೂ, ಮಗುವಿನ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗೋದಕ್ಕೂ ಇದು ಅವಕಾಶ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಮಾತು ಹೇಳ್ತೀನಿ, ಸಾಲಿಡಾಗಿ ಫುಡ್ ತೊಗೊಳಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಜ್ಯೂಸ್ ರೀತಿ ಆದರೂ ನೀವು ಊಟಗಳನ್ನು ತಗೊಳ್ಳೇಬೇಕು. ನೀವು ಫುಡ್ ಏನಾದರೂ ಅವಾಯ್ಡ್ ಮಾಡಿದ್ರಿ ಅಂದರೆ ನೀವು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಿಮಗೆ ಬಲ ಕುಂದೋಗುತ್ತೆ. ಸೊ ನಾಸಿಯಾ ಇರುತ್ತೆ, ಅದಕ್ಕೆಲ್ಲ ನಾನು ಕೆಲವೊಂದು ವಿಡಿಯೋ ಹಾಕಿದ್ದೀನಿ. ವಾಂತಿನೇ ಯಾವ ರೀತಿ ಕಂಟ್ರೋಲ್ ಮಾಡೋದು, ಬಾಯಲ್ಲಿ ಜೋಳು ಬರ್ತಾ ಇದೆ, ಒಂಥರ ನೀರು ಥರ ಬರ್ತಾ ಇದೆ, ಹೇಗೆ ಕಂಟ್ರೋಲ್ ಮಾಡೋದು, ಅದಕ್ಕೆಲ್ಲ ವಿಡಿಯೋ ಹಾಕಿದ್ದೀನಿ. ಆದಷ್ಟು ನಿಮ್ಮ ಎಡಗೈ ಇರುತ್ತಲ್ಲ, ಸೊ ಅದ್ರದ್ದು ಬಾಳೆನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನಿಂಬೆಹಣ್ಣು ಸ್ಮೆಲ್ ನೋಡ್ತಾ ಇರಿ. ಜರ್ನಿ ಮಾಡುವಾಗ ನಿಂಬೆಹಣ್ಣು ನಿಮ್ಮ ಕೈಯಲ್ಲಿರಲಿ. ಈ ಥರ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದನ್ನೆಲ್ಲ ಪಾಲನೆ ಮಾಡಿದ್ರೆ ಸಾಕು. ನಾಸಿಯಾ ಬಂದರೆ ಸಾಕು, ಸಿಂಪಲಾಗಿ ಈ ರೀತಿ ಮಸಾಜ್ ಮಾಡೋದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೆತ್ತಿಯಲ್ಲಿ ಬೊಟ್ಟಿಡೋ ಜಾಗದಲ್ಲಿ ಈ ರೀತಿ ಒಂದು 5 ಸತಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಥರ 5 ಟೈಮ್ಸ್ ಈ ರೀತಿ ಒತ್ತಿಬಿಟ್ಟು ಈ ಥರ ಮಾಡೋದು. ಮತ್ತು ಇದನ್ನು ಈ ರೀತಿ ಮಾಡೋದು. ಜಸ್ಟ್ ಒಂದು 5 ಮಿನಿಟ್ ಈ ಎಕ್ಸಸೈಸ್ ಮಾಡಿದ್ರೆ ಸಾಕು, ತಲೆನೋವು, ತಲೆಭಾರ ಎಲ್ಲ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ ತಲೆನೋವಿಗೆ ಸಂಬಂಧಪಟ್ಟಂಥ ಎಲ್ಲ ನರ್ವ್ಸ್ ಇರುತ್ತೆ, ಅದು ರಿಲ್ಯಾಕ್ಸೇಷನ್ ಆಗುತ್ತೆ. ಅದಕ್ಕೂ ನಾನು ಹೇಳಿದ್ದೀನಿ. ಸೊ ಆ ರೀತಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎರಡನೇದು ಮೇಯ್ನಾಗಿ ಮಾಡುವಂತಹ ತಪ್ಪು ಸೆಲ್ಫ್ ಮೆಡಿಕೇಷನ್. ಸೆಲ್ಫ್ ಆಗಿ ನೀವೇ ನಿಮಗೆ ಗೊತ್ತಿರೋ ಮೆಡಿಸನ್ಸ್ನ ಹಾಕ್ಕೊಳ್ಳೋದು ತುಂಬ ದೊಡ್ಡ ಮಿಸ್ಟೇಕ್. ಇದು ಇರೋ ಮಿಸ್ಟೇಕ್ಸಲ್ಲೇ ಎರಡನೇ ಮಿಸ್ಟೇಕ್ ಬಂದು ತುಂಬ ತಪ್ಪು. ಏನಂತಂದರೆ ತಲೆನೋವು ಬಂತು ಅಂತ ನರ್ಸಿಂಗ್ ತೊಗೊಂಡು ಹಾಕ್ಕೊಳ್ಳೋದು, ಸ್ಯಾರಿಡನ್ ಹಾಕ್ಕೊಳ್ಳೋದು, ಡಾಕ್ಲಫಾನ್ ಹಾಕಿ ನಿಮ್ಮ ಇಷ್ಟ ಬಂದಿದ್ದು ಹಾಕ್ಕೊಳ್ಳೋದು. ಮೆಡಿಕಲ್ ಸ್ಟೋರ್ಗೆ ಹೋಗಿ ಅವ್ರಿಗೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಿರಲ್ಲ ಅಲ್ವಾ. ಸೊ ಹೊಟ್ಟೆ ಒಂದು ಸ್ವಲ್ಪ ಮುಂದಕ್ಕೆ ಬಂದಿದ್ರೆ ನೋಡ್ಬಿಟ್ಟು ಯಾರಿಗೆ ಅಂತ ಕೇಳ್ತಾರೆ. ಒಂದು ಬಿನ್ನ ಫಸ್ಟ್ ಟ್ರೈಮಿಸ್ಟರ್ ಇದ್ದರೆ ಕೇಳೋದೇ ಇಲ್ಲ ಅವ್ರು ಯಾರೂ. ಕೆಲವ್ರು ಕೇಳೋಕ್ಕೂ ಹೋಗಲ್ಲ ಅಲ್ವಾ. ಸೊ ಯಾಕಂದರೆ ಕೆಲವರು ಸೂಕ್ಷ್ಮತೆ ಅರ್ಥವ್ರು ಕೇಳ್ತಾರೆ, ಯಾಕಮ್ಮ ನಿಮ್ಗೆ ಅಂತ. ಯಾಕಂದರೆ ಅದು ನಿಮ್ಮ ಮಗುವಿನ ಬೆಳವಣಿಗೆಯನ್ನು ಬಾಧಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಆರೋಗ್ಯನ ಕುಂಠಿತ ಮಾಡುತ್ತೆ, ಸೈಡ್ ಎಫೆಕ್ಟ್ಸನ್ನು ಕೊಡುತ್ತೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಟ್ಯಾಬ್ಲೆಟ್ಸನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ದಯವಿಟ್ಟು ಒಂದು ಮಾತ್ರೆ ಕೂಡ ನಾಲ್ಗೆ ಮೇಲೆ ಸೂಗಿಸ್ಬೇಡಿ. ಇದು ಮಾತ್ರ ನಾನು ಕಡ್ಡಾಯವಾಗಿ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಯಾವುದೋ ಆ ಥರ ತೊಗೋಬಾರ್ದು. ಅದು ನಿಮಗೆ, ನಿಮ್ಮ ಪಾಪುಗೆ ಬಾಧೆ ಕೊಡುತ್ತೆ. ಮತ್ತು ನಿಮ್ಮ ಗರ್ಭಕೋಶದ ಬೆಳವಣಿಗೆಗೆ, ನಿಮ್ಮ ಗರ್ಭಕೋಶದ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಆ ಎಕ್ಸ್ಪ್ಯಾಂಡ್ನೆಸ್ಸನ್ನು ಬಂದು
ಕಡಿಮೆ ಮಾಡೋದಕ್ಕೆ ಈ ಒಂದು ಮೆಡಿಷನ್ಸ್ ಬಂದು ಹೆಲ್ಪ್ ಆಗಿಬಿಡ್ಬೋದು. ಅದಕ್ಕೆ ಹೋಗಿ ಅಂದರೆ ನಿಮ್ಮ ಒಂದು ಗರ್ಭಕೋಶ ಸ್ವಲ್ಪ ಹಿಗ್ತಾ ಇದ್ರೇ ಸರ್ವಿಕ್ಸ್ ಕೂಡ ಹಿಗ್ಗಿ ನಿಮ್ಮ ಮಗು ಹೊರಗಡೆ ಬರೋದು. ಈ ರೀತಿ ಮೆಡಿಸನ್ಸ್ ನಿಮ್ಗೆ ಇಷ್ಟ ಬಂದಂಗೆ ತೊಗೊಂಡ್ರೆ ಅಂದರೆ ಆ ಹಿಗ್ಗುವಿಕೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೂರನೇದು ಕಡ್ಡಾಯವಾಗಿ ಹೇಳಬೇಕಾಗಿರೋದು ಬಂದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇರಬೇಕಾದ್ರೆ ಬೋರ್ಲು ಮನ್ಗೋದು ಅಂತಂದರೆ ಹೊಟ್ಟೆ ಮೇಲೆ ದಬ್ಬ ಹಾಕೊಂಡು ಮಲ್ಗೋದು, ಉಲ್ಟಾ ಮಲ್ಗೋದು. ಈ ರೀತಿ ಕೆಲವ್ರಿಗೆ ಗೊತ್ತಾಗೋದೇ ಇಲ್ಲ ಹೇಳಿದ್ರೆ ಕಮೆಂಟ್ ಮಾಡ್ತೀರಾ ಬೋರ್ಲು ಮಲ್ಗೋದು ಅಂದರೆ ಏನು ಅಂತ. ಈಗ ಸ್ಟ್ರೈಟಾಗಿ ಬೆನ್ನ ಮೇಲೆ ಮಲ್ಗೋದು ಬಂದು ಸ್ಟ್ರೈಟಾಗಿ ಮಲ್ಗೋದು. ಬೋರ್ಲು ಮಲ್ಗೋದು ಅಂದರೆ ನಮ್ಮ ಫೇಸು ಹಾಸಿಗೆ ನೋಡೋ ರೀತಿ, ಹೊಟ್ಟೆ ಬಂದು ಹಾಸಿಗೆ ಮೇಲೆ ಇರುತ್ತೆ. ಸೊ ಆ ರೀತಿ ಮಲ್ಗೋದ್ರಿಂದ ಕೂಡ ನಿಮ್ಮ ಮಗುವಿನ ಹೊಟ್ಟೆಯಲ್ಲಿ ಆರ್ಗನ್ಸ್ ಡೆವಲಪ್ಮೆಂಟ್ ಆಗ್ಬೋದು. ನೀವು ಅನ್ಕೋಬೋದು ಜಸ್ಟ್ ಇನ್ 8 ವೀಕ್ಸ್, ಜಸ್ಟ್ ಇನ್ 12 ವೀಕ್ಸ್ ಅದರಲ್ಲೇ ಮಗು ಉತ್ಪತ್ತಿ ಆಗಿಬಿಟ್ಟಿರುತ್ತೆ. ಆಲ್ರೆಡಿ ಮಗು ಫುಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಇನ್ನೇನೆಲ್ಲನೂ ದೊಡ್ಡದಾಗಬೇಕು ಅಷ್ಟೇ. ನಾನು ಆಲ್ರೆಡಿ ನಿಮಗೆ ವೀಕ್ ಬೈ ವೀಕ್ ಡೆವಲಪ್ಮೆಂಟ್ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ, ನಿಮ್ಗೆ ಎಲ್ಲ ವಿಡಿಯೋಸು ಸಿಗುತ್ತೆ. ಆ ರೀತಿ ಮಲ್ಕೊಳ್ಳೋದು ಅದು ತುಂಬಾ ತಪ್ಪು. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸ್ ಇದೆ ಅಲ್ಲ, ಅದು ನಿಮ್ಮನ್ನು ತುಂಬ ಕಷ್ಟಕ್ಕೆ ಸಿಕ್ಲಾಕ್ಸುತ್ತೆ. ನೀವೇನಾದರೂ ಆ ರೀತಿ ಬೋರ್ಲು ಮಲಗಿದ್ರೆ. ಯಾಕೆ, ನಿಮ್ಮ ಹೊಟ್ಟೆ ಮೇಲೆ ಭಾರ ಬಿಡೋದ್ರಿಂದ ಮಿಸ್ಕ್ಯಾರೇಜ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರು ಬೋರ್ಲು ಮಲ್ಕೊಂಡು ಮಲಗಬೇಡಿ, ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ನಾಲ್ಕನೇ ಮಿಸ್ಟೇಕ್ ಏನು ಅಂತಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ತೂಕಗಳನ್ನು ಎತ್ತೋದು, ತುಂಬ ತೂಕ ಎತ್ತೋದು, ಭಾರ ಎತ್ತೋದು, ತುಂಬ ಬಗ್ಗಿ ಕೆಲಸ ಮಾಡೋದು, ಹೊಟ್ಟೆ ಮೇಲೆ ತುಂಬ ಪ್ರೆಷರ್ ಹಾಕಿ ಕೆಲಸ ಮಾಡೋದು, ಈ ರೀತಿ ಎಲ್ಲ ಮಾಡಬಾರ್ದು. ತುಂಬ ಭಾರ ಎತ್ತವಾಗ ಏನು ಮಾಡ್ತೀವಿ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಹೊಟ್ಟೆಯನ್ನು ಬಿಗಿ ಹಿಡಿತೀವಿ. ಈ ಟೈಮಲ್ಲಿ ಮಗುಗೆ ಹೊಟ್ಟೆಯಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಅದು ಕೂಡ ದೊಡ್ಡ ಮಿಸ್ಟೇಕು, ಅದನ್ನು ಮಾಡೋಕ್ಕೆ ಹೋಗಬೇಡಿ. 5ನೇ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ ಫಾಸ್ಟಾಗಿ ವಾಕಿಂಗ್ ಮಾಡೋದು. ಇದೂ ತಪ್ಪ ಅಂದರೆ ಹೌದು, ತುಂಬ ತಪ್ಪು. ಫಾಸ್ಟಾಗಿ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು ಮಾಡಬಾರ್ದು. ಇದು ಗರ್ಭಕೋಶ ಶಾರ್ಟ್ ಆಗಿರೋರಿಗೆ ಆ್ಯಂಡ್ ನೆಕ್ಸ್ಟ್ ಶಾರ್ಟ್ ಸರ್ವಿಕ್ಸ್ ಇರೋರಿಗೆ ಆ್ಯಂಡ್ ನೆಕ್ಸ್ಟ್ ಲೂಸ್ ಆಗಿ ಸರ್ವಿಕ್ಸ್ ಇರೋರಿಗೆ, ತುಂಬ ಮಿಸ್ಕ್ಯಾರೇಜ್ ಆಗಿರೋರಿಗೆ ಈ ಒಂದು ಬಿಹೇವಿಯರು ತುಂಬ ಕಷ್ಟವನ್ನು ಕೊಡುತ್ತೆ. ನೀವು ತುಂಬ ಫಾಸ್ಟಾಗಿ ರನ್ ಮಾಡೋದು ಆ್ಯಂಡ್ ನೆಕ್ಸ್ಟ್ ಫಾಸ್ಟಾಗಿ ವಾಕಿಂಗ್ ಮಾಡೋದು, ಓಡೋದು, ಈ ಥರ ಎಲ್ಲ ಅದು ನಿಮಗೆ ಗೊತ್ತಿಲ್ಲದೆ ಏನೋ ಮನೇಲಿ ಕೆಲಸದಲ್ಲಿ ಓಡೋದು, ಈ ರೀತಿ ಎಲ್ಲ ಮಾಡಿದಾಗ ಮಿಸ್ಕ್ಯಾರೇಜ್ ಆಗುವ ಚಾನ್ಸಸ್ ಇರುತ್ತೆ. ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. 6ನೇದು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇರಬೇಕಾದ್ರೆ ಬಿಂದಿಗೆಗಳನ್ನು ಎತ್ಕೊಂಡು ಮೆಟ್ಲುಗಳನ್ನು ಎಕ್ಕೋದು ಇಳಿಯೋದು, ಅದನ್ನೇ ಜಾಸ್ತಿ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಕೆಲಸ ಮಾಡೋರ ಅವಶ್ಯಕತೆಯಾಗಿರೋರಿಗೆ ಹೇಳಿ, ಈ ರೀತಿ ನಾನು ಎತ್ತಲ್ಲ ಅಂತ ಕಡ್ಡಾಯವಾಗಿ ಹೇಳಿ ನೀವು ಬಿಂದಿಗೆಗಳನ್ನಾಗಲಿ ಕೆಲಸವನ್ನಾಗಲಿ ತೂಕವನ್ನಾಗಲಿ ಎತ್ತಿಸ್ಕೋಬೇಕು. ಏನಾಗುತ್ತೆ, ತೂಕ ಎತ್ಕೊಂಡು ಬಿಂದಿಗೆ ಎತ್ಕೊಂಡು ಹೋದ್ರೂ ತಪ್ಪ ಅಂದರೆ ತಪ್ಪಂತ ಅಲ್ಲ, ತುಂಬ ವೀಕಾಗಿರೋರಿಗೆ ಅದು ತಪ್ಪೇನೆ. ಬಿಂದಿಗೆ ನೀವು ಒಂದೊಂದು ಸ್ಟೆಪ್ಪು ಹೆಕ್ಕವಾಗ ನಿಮ್ಮ ತೊಡೆ ಭಾಗ ಹೊಟ್ಟೆಗೆ ಟಚ್ ಆಗುತ್ತೆ. ಸೊ ಬೇಗ ಹೋಗ್ತೀರಾ ಕೆಲಸದಲ್ಲಿ, ನೀವು ಪ್ರೆಗ್ನೆಂಟ್ ಆಗಿರೋದೇ ಮರ್ತುಬಿಟ್ಟು ಕೆಲಸ ಮಾಡ್ತೀರಾ. ಸೊ ಈ ಟೈಮಲ್ಲಿ ಮಿಸ್ಟೇಕ್ಸ್ ಆಗ್ಬೋದು, ಅದಕ್ಕೋಸ್ಕರ. ನೆಕ್ಸ್ಟು 7ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ ತುಂಬ ಹುಳಿ ಪದಾರ್ಥ, ಖಾರದ ಪದಾರ್ಥವನ್ನು ತಿನ್ನೋದು. ತುಂಬ ಹುಳಿ ಐಟಮ್ಸು, ಖಾರದ ಐಟಮ್ಸ್ ನೀವು ತಿಂದ್ರಿ ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಟೂ ಮಚ್ ಆಗುತ್ತೆ. ಮತ್ತು ಖಾರ ತಿಂದ್ರೂ ಗ್ಯಾಸ್ಟ್ರಿಕ್ ಟೂ ಮಚ್ ಆಗುತ್ತೆ. ಸ್ಟೊಮಕ್ ಅಲ್ಸರ್ಸ್ ಅಂತ ಹೇಳ್ತಾರೆ. ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿರೋರಿಗೆ ಈ ರೀತಿ ಎಲ್ಲನೂ ಸ್ಟೊಮಕ್ಗೆ ಸಂಬಂಧಪಟ್ಟಂತಹ ವೇರಿಯೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ನೀವೇನು ಮಾಡಬೇಕು, ಉರಿ ಆಗ್ತಾಯಿದೆ ಹೊಟ್ಟೆ, ತುಂಬ ಕಷ್ಟ ಆಗ್ತಾಯಿದೆ, ಹಬೆ ಥರ ಬರ್ತಾಯಿದೆ ಗಂಟ್ಲಿಗೆ ಅಂದರೆ ತಣ್ಣಗೆ ನೀರು ಕುಡಿಬೇಕು, ತಣ್ಣಗೆ ಜ್ಯೂಸ್ ಕುಡಿಬೇಕು. ಆದಷ್ಟು ಹುಳಿ ಐಟಮ್ಸ್ ಮತ್ತು ಖಾರದ ಐಟಮ್ಸನ್ನು ಬಂದು ಅವಾಯ್ಡ್ ಮಾಡೋದನ್ನು ಫಸ್ಟ್ ನೀವು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ 8ನೇದು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ ಹೆಚ್ಚಾದಂಥ ರೀತಿ ಕಾಫಿ ಟೀ ತಗೊಳ್ಳೋದು. ಇದು ಎರಡನ್ನೂ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಕಾಫಿ ಟೀ ತಗೊಳ್ಳೇಬೇಡಿ. ಕಾಫಿ ಟೀಯಲ್ಲಿ ನಿಮಗೆ ಟೀಯಲ್ಲಿ ಬಂದು ಪಿತ್ತ ಆಗುತ್ತೆ, ಟೀ ಕುಡಿದ್ರೆ ಪಿತ್ತ ಆಗುತ್ತೆ, ವಾಮಿಟಿಂಗ್ ಶುರು ಆಗುತ್ತೆ. ಕಾಫಿ ಕುಡಿದ್ರೆ ಕೆಫೈನ್ ಬಂದು ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ನಿಮ್ಗೆ ಅದು ಅವಶ್ಯಕತೆ ಇರೋದಿಲ್ಲ. ಸೊ ಕಾಫಿಯನ್ನು ತಗೋಬಾರ್ದು. ಕಾಫಿ ಟೀ ಬಂದು ಸಿಂಪಲ್, ನಾವು ಪ್ರೆಗ್ನೆನ್ಸಿಗೆ ಮುಂಚೆ ತೊಗೊಂಡಿದ್ದೀವಿ, ಇವಾಗ ತೊಗೊಂಡ್ರೆ ಏನೂ ಆಗಲ್ಲ ಅನ್ನೋರಿಗೆ ಕಿವಿ ಮಾತಿದು. ಕೆಫೈನು ಮಿಸ್ಕ್ಯಾರೇಜ್ ಆಗೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ. ಸೊ ಅದನ್ನು ದಯವಿಟ್ಟು ಅದನ್ನು ನೀವು ಬಿಟ್ಬಿಡಬೇಕು. ಇಲ್ಲ ಅಂತಂದರೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸು ಕ್ರಿಯೇಟ್ ಆಗುತ್ತೆ, ಉಷ್ಣ ಆಗುತ್ತೆ, ಉರಿ ಮೂತ್ರ ಆಗುತ್ತೆ. ಟೀ ಕಾಫಿ ತೊಗೊಳೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ ಈ ರೀತಿ ಎಲ್ಲನೂ ಆಗುತ್ತೆ. ನಿಮ್ಮ ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಕಾಫಿ ಟೀ ಅವಾಯ್ಡ್ ಮಾಡಿಬಿಡಿ. ಸರಿ, ಇವಾಗ ನಾವು ಬದಲಿಗೆ ಏನು ಮಾಡೋದು ಅಂತ ಹೇಳೋರಿಗೆ ನಾನು ಹೇಳುವಂಥ ಮೊದಲನೇದು, ಹಾಲು ಕುಡೀರಿ. ಹಾಲಿಗೆ ಅರಿಶಿನ ಪುಡಿ, ಪೆಪ್ಪರ್ ಎಲ್ಲ ಹಾಕ್ಬಿಟ್ಟು, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಒಂಥರ ಶುಂಠಿ ಟೀ ಮಾಡ್ಕೊಂಡು ಕುಡೀರಿ. ಮತ್ತು ಒಂದು ಮೆಣಸಿನ ಪೌಡ್ರ್ ಹಾಕ್ಕೊಂಡು ಪೆಪ್ಪರ್ ಮಿಲ್ಕ್ ಮಾಡ್ಕೊಂಡು ಕುಡೀರಿ. ಮಸಾಲ ಟೀ ಮಾಡ್ಕೊಂಡು ಕುಡೀರಿ. ಮಸಾಲ ಟೀ ಅಂದರೆ ಟೀ ಪುಡಿ ಹಾಕದೆ ಹಾಲಿಗೆ ಶುಂಠಿ, ಒಂದು ಸ್ವಲ್ಪ ಚಕ್ಕೆ,
ಸ್ವಲ್ಪ ಸಕ್ಕರೆ ಬ್ರೌನ್ ಶುಗರ್ ಅಂತಲೇ ಬರುತ್ತೆ, ಸೊ ನಾಟಿ ಸಕ್ಕರೆ ಅದು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂಥರ ಅದ್ರ ಅರೋಮಾ ಎಲ್ಲ ಫೀಲ್ ಮಾಡಿ ತುಂಬಾ ಒಳ್ಳೆಯದು. ಅದು ನಿಮ್ಗೆ ಇಮ್ಯುನಿಟಿ ಪವರನ್ನು ಗೈನ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟು ನಿಮ್ಮ ದೇಹಕ್ಕೆ ನಿಮ್ಮ ಮಗುಗೆ ಬೇಕಾಗಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಅದು ಕೊಡುತ್ತೆ. ಸೊ ದೇಹಕ್ಕೆ ಆರೋಗ್ಯವಾಗಿ ಏನಿರಬೇಕು ಅದು. ನೆಕ್ಸ್ಟು 8ನೇದು ಮೇನ್ ಪಾಯಿಂಟ್ ಬಂದ್ಬಿಟ್ಟು, ಇದು ಸಾಮಾನ್ಯವಾಗಿ ಲೇಡೀಸ್ ಜಾಸ್ತಿ ಮಾಡಲ್ಲ ಅನ್ಕೋತೀನಿ, ಬಟ್ ಈ ವಿಡಿಯೋ ನೋಡೋರಿಗೆ ಅದೊಂದು ವಿಷಯ ಕಿವಿ ಮಾತಾಗಿರಲಿ. ಸ್ಮೋಕ್ ಮಾಡೋದಾಗಲಿ, ಸ್ಮೋಕ್ ಮಾಡ್ತಾ ಇರೋರು ಪಕ್ಕ ನಿಂತ್ಕೊಳ್ಳೋದಾಗಲಿ ಎರಡೂ ತಪ್ಪು. ಸೊ ಅದನ್ನು ನೀವು ಅರ್ಥ ಮಾಡಿ, ಡಿಫ್ರೆಂಟ್ ಇದೆ ಎರಡಕ್ಕೂ. ಸ್ಮೋಕ್ ಮಾಡೋದು ಒಂದೇ, ಅಕ್ಕಪಕ್ಕ ಯಾರಾದರೂ ಸ್ಮೋಕ್ ಮಾಡ್ತಾ ಇರೋರು ಸ್ಮೆಲ್ಲನ್ನು ಕುಡಿಯೋದು ಒಂದೇ, ಎರಡೂ ಒಂದೇ. ಸೊ ನೀವು ಬಾಯಿಂದ ಬಿಟ್ಟು ಮೂಗಿಂದ ಎಳ್ಕೊಳ್ಳೋದು ಆ ರೀತಿ ನೀವು ಇಂಟೇಕಾಗಿ ಮಾಡ್ಕೊಳ್ಳೋದಕ್ಕಿಂತ ಅದೂ ಆ್ಯಂಡ್ ನೆಕ್ಸ್ಟು ಹೊರಗಡೆ ಪಕ್ಕದಲ್ಲಿರೋರು ಯಾರಾದರೂ ಮಾಡ್ತಾ ಇರೋದೂ ಎರಡೂ ಸೇಮೇ ಆಗಿಬಿಡುತ್ತೆ. ಕಾರಣ ನಿಮ್ಮ ಬಾಯಲ್ಲಿ ಅದಿರಲ್ಲ, ಬಟ್ ಮೂಗಲ್ಲಿ ಅದು ಹೋಗ್ತಾ ಇರುತ್ತೆ. ಸೊ ನೀವು ಸ್ಮೋಕ್ ಮಾಡಿಲ್ಲ ಅಂದ್ರೂ ಪಕ್ಕದಲ್ಲಿ ಬರ್ತಾ ಇರೋ ಸ್ಮೆಲ್ಲಿಂದ ನಿಮಗೆ ಆ ಸಿಗರೇಟಲ್ಲಿರುವಂತಹ ಕೆಲವೊಂದು ವಿಷಕಾರಿ ಅಂಶಗಳ ಹೊಗೆಯಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಡ್ಯಾಮೇಜ್ ಮಾಡ್ಬೋದು. ಸೊ ಸ್ಮೋಕ್ ಮಾಡೋದು ತುಂಬ ತುಂಬ ತಪ್ಪು. ಆ್ಯಂಡ್ ನೆಕ್ಸ್ಟ್ ಮಾಡೋರು ಮನೇಲಿದ್ದರೆ ದಯವಿಟ್ಟು ಅವ್ರಿಗೂ ಅಡ್ವೈಸ್ ಮಾಡಿ. ಒಂದು ವೇಳೆ ಅವ್ರು ಬಿಟ್ಟಿಲ್ಲ ಅಂದರೆ ನೀವು ಹೊರಗಡೆ ಹೋಗಿ ಮಾಡಿ, ಒಳಗಡೆ ಬೇಡ ಅಂತ ಕಡ್ಡಾಯವಾಗಿ ರೂಲ್ ಹಾಕ್ಲೇಬೇಕು ನೀವು. ಇಲ್ಲ ಅವರು ಆಗಲೂ ಕೇಳಿದಂದರೆ ಅವರಿಂದ ನೀವು ಅವಾಯ್ಡ್ ಆಗಿರಿ, ನೀವು ಸ್ವಲ್ಪ ದೂರ ಹೋಗ್ಬಿಡಿ ಅಷ್ಟೇ. ಅದಕ್ಕಿಂತ ಇನ್ನು ಬೇರೆ ಮಾತಿಲ್ಲ. ಯಾಕಂದರೆ ಕೇಳೋರು ಕೇಳ್ತಾರೆ, ಕೇಳದೇ ಇರೋರನ್ನ ನಾವು ಸ್ವಲ್ಪ ದೂರ ಇದ್ದರೆ ನಮ್ಮ ಮಗುಗೂ ನಮಗೂ ಅದೇ ಒಳ್ಳೆಯದು ಅಲ್ವಾ. ನೆಕ್ಸ್ಟು 9ನೇದು ಮೇಯ್ನಾಗಿ ಹೇಳಬೇಕಾಗಿರೋದು ಏನು ಅಂತಂದರೆ, ಟೊಬ್ಯಾಕೋಗೆ ಸಂಬಂಧಪಟ್ಟಂತಹ ವಿಷಯಗಳು. ಅಂದರೆ ಎಲ್ಲಡಿಕೆ ಜೊತೆ ಪಾನ್ ಪರಕ್ ಹಾಕೋದು, ಹನ್ಸ್ ಅಂತ ಬರುತ್ತೆ ಅದು ಹಾಕೋದು, ಟೊಬ್ಯಾಕೋ ಏನಿದೆಯೋ ಅದು ಯೂಸ್ ಮಾಡುವಂಥದ್ದು, ಹೊಗೆ ಸೊಪ್ಪು. ಸೊ ಇದ್ರ ಯೂಸಸ್ ಎಲ್ಲ ತುಂಬಾ ಕೆಟ್ಟದು. ಮಗುವಿನ ಡೆವಲಪ್ಮೆಂಟ್ ತುಂಬ ಕಷ್ಟ, ನಾರ್ಮಲ್ ಡೆಲಿವರಿನೂ ಆಗೋಲ್ಲ, ಆಮೇಲೆ ಅವ್ರಿಗೆ ಬಂದು ಸೋವಿಕ್ಸ್ ಓಪನ್ ಆಗೋಲ್ಲ, ಆ್ಯಂಡ್ ನೆಕ್ಸ್ಟು ಪಾಪುಗೆ ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿರಲ್ಲ, ಆ್ಯಂಡ್ ನೆಕ್ಸ್ಟು ಮಗುಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರಲ್ಲ, ಬ್ಲೀಡಿಂಗ್, ಮಿಸ್ಕ್ಯಾರೇಜ್ ಈ ರೀತಿ ಎಲ್ಲ ಶುರು ಆಗಿಬಿಡುತ್ತೆ. ಅಂದರೆ ಗರ್ಭಿಣಿಯರಿಗೆ, ನಿಮಗೆ ಅಂತಂದರೆ ಪಾಪ ನೀವು ನೋಡ್ತಾ ಇರೋರ್ಗಂತಲ್ಲ, ತಪ್ಪು ಮಾಡೋರಿಗೆ ಹೇಳ್ತಾ ಇದ್ದೀನಿ. ತಾಯಿಗೂ ತೊಂದರೆ, ಮಗುಗೂ ತೊಂದರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೂ ಅಷ್ಟೇ ಟೊಬ್ಯಾಕೋಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ದಯವಿಟ್ಟು ದೂರ ಇಟ್ಬಿಡಿ. 10ನೇದು ಮೇಯ್ನು ಆಲ್ಕೋಹಾಲ್ ಬಂದು ತುಂಬಾ ತಪ್ಪು. ಅದರಲ್ಲಿರುವಂತಹ ಕೆಫೆನ್ ಅಂಶ ಆ್ಯಂಡ್ ನೆಕ್ಸ್ಟು ಅದರಲ್ಲಿರುವಂಥ ವಿಷಕಾರಿ ಅಂಶ ನಿಮ್ಮ ಮಗುಗೂ, ಗರ್ಭಿಣಿ ಸ್ತ್ರೀಗೂ ಮಗುಗೂ ತುಂಬಾ ತಪ್ಪನ್ನು ಉಂಟು ಮಾಡುತ್ತೆ, ತುಂಬ ಅಪಾಯಕಾರಿ. ಅದನ್ನು ಅಷ್ಟೇ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಬೇಕು. ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಲೇಡೀಸ್ ಇಲ್ಲ, ಬಟ್ ಕೆಲವರು ಇರ್ತಾರೆ, ಹೇಗೂ ಹೇಳೋಕ್ಕಾಗಲ್ಲ. ಬಟ್ 100ಕ್ಕೆ 90 ಭಾಗ ಕರೆಕ್ಟಾಗಿರೋರು ಇದ್ದರು, 10 ಭಾಗ ಮಾಡೋರು ಇರ್ತಾರೆ. ಹೇಗಾದರೂ ಆ ಕೆಟ್ಟ ಅಭ್ಯಾಸ ರೂಢಿ ಆಗಿರುತ್ತೆ. ಸೊ ಅದನ್ನು ಪ್ಲೀಸ್ ಮಗುಗೋಸ್ಕರ ಅವಾಯ್ಡ್ ಮಾಡಿ. ನಿಮಗೂ ನಿಮ್ಮ ಮಗುಗೂ ಅದು ತುಂಬ ಕೆಟ್ಟದು. ಸೊ ಅದು ಬೇಡ. ಇಷ್ಟು 10 ಮಿಸ್ಟೇಕ್ಸಲ್ಲಿ ತುಂಬ ಮಿಸ್ಟೇಕ್ಸ್ ಬಂದು ಜಾಸ್ತಿ ಮಾಡೋದು ಅಂತಂದರೆ, ನಾನು ಹೇಳೋ ಪ್ರಕಾರ ಈ ಟೊಬ್ಯಾಕೋ ಆ್ಯಂಡ್ ನೆಕ್ಸ್ಟ್ ಸಿಗರೇಟ್ ಆ್ಯಂಡ್ ಮತ್ತು ಡ್ರಿಂಕಿಂಗ್, ಈ 3 ಬಿಟ್ಟು ನಾನು ಹೇಳಿರುವಂಥ 7 ಮಿಸ್ಟೇಕ್ಸು ಸಾಮಾನ್ಯವಾಗಿ ಎಲ್ಲ ಲೇಡೀಸು ಮಾಡ್ತಾರೆ. ಈ 3 ಬಂದು ಪರ್ಸೆಂಟೇಜ್ ಕಮ್ಮಿನೇ, ಆದರೂ ಒಂದು ವಿಷಯವಾಗಿ ನಿಮಗೆ ಹೇಳಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 11ನೇದು, ಇದು ಸಾಮಾನ್ಯವಾಗಿ ಮಾಡ್ತಾರೆ, ಏನಂತಂದರೆ ಆರ್ಟಿಫಿಷಿಯಲ್ ಇರುವಂತಹ ಜ್ಯೂಸಸ್. ಅಂದರೆ ಕೋಲಾ ಇರ್ಬೋದು, ಇಲ್ಲ ಅಂತಂದರೆ ಈ ಸ್ಪ್ರೈಟ್ ಇರ್ಬೋದು, 7up ಆಗ್ಬೋದು, ಅದೆಲ್ಲನೂ ತುಂಬ ತಪ್ಪು. ದಯವಿಟ್ಟು ಅದನ್ನು ಯಾರೂ ಮಾಡಬೇಡಿ. ಕೋಲಾ ಅದರಲ್ಲೆಲ್ಲನೂ ಕೆಫೆನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಅಂಗಡಿಯಲ್ಲಿ ಆರ್ಟಿಫಿಷಿಯಲ್ ಆಗಿ ಮಾರುವಂತಹ ಕೆಲವೊಂದು ಜ್ಯೂಸಸ್, ಈಗ ಸೀಸನಲ್ ಫ್ರೂಟ್ಸ್ ಏನೇನಿದೆ, ಮಾಜಾ ಆಗ್ಬೋದು, ಇಲ್ಲಾಂತಂದರೆ ಜ್ಯೂಸಸ್ ಆಗ್ಬೋದು, ಏನೇ ಆಗ್ಬೋದು, ಸ್ಲೈಸ್ ಆಗ್ಬೋದು, ಇದೆಲ್ಲನೂ ಬಂದು ಇದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಯಾವುದೂ ಅಷ್ಟೇ, ಈಗ ನೀವು ಯೋಚನೆ ಮಾಡಿ, ಒಂದು ಮಾವಿನ ಜ್ಯೂಸ್ ನೀವು ಮಾಡಿಟ್ರೆ ಅದು ನಾಳೆ ನಾಡ್ದು ಎಲ್ಲ ಹಾಗೆ ಇರುತ್ತೆ ಫ್ರಿಜ್ಜಲ್ಲಿ, ನೀವೇನೇ ಇಟ್ಟರೋ ಸ್ಮೆಲ್ ಬಂದೇ ಬರುತ್ತೆ. ಬಟ್ ಈ ಸ್ಲೈಸ್ ಆಗಲಿ ಮಾಜಾ ಆಗಲಿ ಯಾಕೆ ಫ್ರೆಶ್ ಆಗಿರುತ್ತೆ? ಸೊ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೂ ನಿಮ್ಮ ಮಗುಗೂ ಅದು ತಪ್ಪೇನೆ. ಸೊ ಹಾನಿನೇ, ಬೇಡ. ನೀವು ಆದಷ್ಟು ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಫ್ರೆಶ್ಶಾಗಿ ಫ್ರೂಟ್ಸ್ ತಿಂದುಬಿಡಿ. ಅದ್ರ ಬದಲು ಜ್ಯೂಸ್ಗಿಂತ ಬೇಕಾದರೆ ತಿಂದುಬಿಡಿ, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡಿ. ಆರ್ಟಿಫಿಷಿಯಲ್ ಕಲರ್, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರುವಂಥ ವಿಷಯ ಯಾವುದು ಮುಟ್ಬೇಡಿ, ಅದು ನಿಮ್ಗಷ್ಟು ಒಳ್ಳೆಯದಲ್ಲ. ಆ್ಯಂಡ್ ನೆಕ್ಸ್ಟು 12ನೇದು ಬಿಗ್ ಮಿಸ್ಟೇಕ್ಸ್ ಬಂದು ತಣ್ಣಗೆ ಕುಡಿಯೋದು. ತುಂಬ ತಪ್ಪು. ತುಂಬ ಫ್ರಿಜ್ಜಲ್ಲಿರುವಂಥ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೊಂಡು ತುಂಬ ತಣ್ಣಗೆ ಕುಡಿಯೋದಿದೆ ಅಲ್ಲ, ಅದು ತುಂಬ ಮಿಸ್ಟೇಕ್. ಅದು ತಣ್ಣಗೆ ಯಾವುದನ್ನು ಜಾಸ್ತಿ ತಣ್ಣಗೆ ಕೋಲ್ಡ್ಗೆ ನೀವು ಇಂಟೇಕಾಗಿ ತೊಗೋಬಾರ್ದು. ಅದು ನೀರಾಗ್ಬೋದು, ಜ್ಯೂಸ್ ಆಗ್ಬೋದು, ಏನೇ ಆಗ್ಬೋದು. ಆದಷ್ಟು ರೂಮ್ ಟೆಂಪ್ರೇಚರಿಗೆ ತೊಗೊಳ್ಳಿ. ಏನಾಗ್ಬೋದು ಅಂತಂದರೆ ನಿಮಗೆ ಗಂಟ್ಲಲ್ಲಿ ತುಂಬ ಕೆರೆತ ಅಂತವಿಂತವಾಗುತ್ತೆ. ತುಂಬ ತಣ್ಣಗೆ ಕುಡಿಯೋದ್ರಿಂದ ಕೂಡ ನಿಮಗೆ ಸುಮಾರು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ಹೊಟ್ಟೆ ನೋವಾಗಲಿ, ಇಲ್ಲ ಅಂತಂದರೆ ಕೋಲ್ಡ್ ಆಗಲಿ, ಜ್ವರ, ನೆಗಡಿ
ತಲೆಭಾರ ಈ ರೀತಿ ಎಲ್ಲ ಬರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರಿಂದ ಹಿಡಿದು 9 ತಿಂಗಳವರೆಗೂ ಕೆಲವೊಂದು ಮಿಸ್ಟೇಕ್ಸ್ ಇದೇನೆ. ಆ್ಯಂಡ್ ನೆಕ್ಸ್ಟ್ 13ನೇ ಮಿಸ್ಟೇಕ್ ಬಂದು ನೀವು ಲೆಫ್ಟ್ ಸೈಡ್ ಮಲಗದೆ ರೈಟ್ ಸೈಡ್ ಮಲಗೋದು. ಇದು ಕೂಡ ತುಂಬ ತಪ್ಪು. ಲೆಫ್ಟ್ ಸೈಡು ಮಲ್ಕೋಬೇಕು, ರೈಟ್ ಸೈಡ್ ಮಲಗಬಾರ್ದು. ಲೆಫ್ಟ್ ಸೈಡ್ ಮಲಗೋದ್ರಿಂದ ನಿಮ್ಮ ಮಗುಗೂ ನಿಮಗೂ ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಮಗುಗೆ ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ನಿಮಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಪಾಪುಗೆ ಏನೇನು ಬೆಳವಣಿಗೆ ಬೇಕೋ ಅದೆಲ್ಲ ಚೆನ್ನಾಗಿ ನಡೀತೆ. ಲೆಫ್ಟ್ ಸೈಡೇ ಬಂದು ತುಂಬ ನಿಯಮಿತವಾದಂಥ ರೀತಿಯಲ್ಲಿ ಮಲಗಬೇಕು ಅನ್ನೋದೇ ಒಂದು ಕಡ್ಡಾಯವಾದದ್ದು. ಸೊ ಅದನ್ನು ನೀವು ಟ್ರೈ ಮಾಡಿ. ರೈಟ್ ಸೈಡ್ ಮಲಗಬೇಡಿ. ಸ್ಟ್ರೈಟ್ ಕೂಡ ಜಾಸ್ತಿ ಮಲಗಬಾರ್ದು. ಸ್ಟ್ರೈಟಾಗಿ ಜಾಸ್ತಿ ಯಾವಾಗ ಮಲಗಬಾರ್ದು ಅಂದರೆ 5 ಮಂತ್ಸ್ ಆಫ್ಟರು ಸ್ಟ್ರೈಟಾಗಿ ಜಾಸ್ತಿ ಮಲಗಬಾರ್ದು. 9 ಮಂತ್ಸಲ್ಲಂತೂ ಸ್ಟ್ರೈಟಾಗಿ ಜಾಸ್ತಿ ಮಲಗಲೇಬಾರ್ದು. ಬೆನ್ನಿನ ಮೇಲೆ ಮಲಗೋದ್ರಿಂದ ಬೆನ್ನು ಅಂಥವೆಲ್ಲ ಬರುತ್ತೆ. 14ನೇ ಮಿಸ್ಟೇಕ್ಸ್ ಬಂದು ಕಾಲೂತ ಬಂದಿದ್ರು ಕೈಯೂತ ಬಂದಿದ್ರು ಸುಮ್ಮನೆ ನೆಗ್ಲೆಕ್ಟ್ ಮಾಡೋದು. ಇದು ಬಂದು ತುಂಬ ತಪ್ಪು. ಕಾಲೂತ ಕೈಯೂತ ಇಂಥವೆಲ್ಲ ಬರೋದು ಕಾಮನ್, ಬಟ್ ಅದಕ್ಕೆ ಅಂತ ಅದನ್ನು ಹಾಗೆ ಬಿಡೋದು ಕಾಮನ್ ಅಲ್ಲ, ತುಂಬ ಬಿಗ್ ಮಿಸ್ಟೇಕು. ಆ ರೀತಿ ಬಂದಾಗ ಚೆನ್ನಾಗಿ ವಾಕಿಂಗ್ ಮಾಡಿ, ಕಾಲುಗಳನ್ನು ಮೇಲೆ ಮುಖವಾಗಿ ಈ ರೀತಿ ಕಾಲುಗಳನ್ನು ಮೇಲಿಟ್ಟು ತಲೆದಿಮ್ಮುಗಳನ್ನು ಮೊಣಕಾಲುಗಳಿಗೆ ಸಪೋರ್ಟ್ ಕೊಟ್ಟು ಮಲ್ಕೊಳ್ಳೋದು ತುಂಬ ಮುಖ್ಯ. ಕಾಲಿಗೆ ಬಿಸಿನೀರು ಶಾಖ ಕೊಡೋದು ಮುಖ್ಯ. ಬಿಸಿನೀರಲ್ಲಿ ಕಾಲುಗಳನ್ನು ಡಿಪ್ ಮಾಡೋದು ತುಂಬ ಮುಖ್ಯ. ಸೊ ನೀವು ಕಾಲಿನೂತ ಬಂತು ಅಂತ ಜಸ್ಟ್ ಕಾಮನ್ ಅಂತ ಬಿಟ್ಟರೆ ಅದು ಇನ್ನೂ ನೋವು ಕೊಡುತ್ತೆ, ಇನ್ನೂ ನಿಮಗೆ ನೋವಾಗುತ್ತೆ. ಸೊ ಆದಷ್ಟು ವಾಕಿಂಗ್ ಮಾಡೋದು ಆ್ಯಂಡ್ ಮತ್ತು ನೀವು ಕಾಲು ದಿಮ್ ಕೊಟ್ಟು ಒಂದು ಸ್ವಲ್ಪ ಕಾಲು ಮೇಲೆ ಮಾಡಿ ಮಲಗಿದ್ರೆ ಸಾಕು. ಕಾಲು ಬಿಸಿನೀರಲ್ಲಿ ಡಿಪ್ ಮಾಡಿದ್ರೆ ಸಾಕು, ಕಡಿಮೆ ಆಗುತ್ತೆ. ಸೊ ಅದನ್ನು ನೋಡಿ ನೀವು ವಿಷಯಗಳನ್ನು ತಿಳ್ಕೊಬೇಕು. ಇಲ್ಲ ಅಂತಂದರೆ ತುಂಬ ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟು 5ನೇ ದೊಡ್ಡ ಬಿಗ್ ಮಿಸ್ಟೇಕ್ ಏನಂತಂದರೆ ಸೊಪ್ಪನ್ನು ದೇಹಕ್ಕೆ ಹೆಚ್ಚಾಗಿ ತಗೊಳ್ಳದೇ ಇರೋದು. ಸೊಪ್ಪು, ಕಾಳು, ತರಕಾರಿಗಳೆಲ್ಲ ತಗೋಬೇಕು. ಸೊ ಈ ರೀತಿ ಏನಾದರೂ ನೀವು ತಗೊಳ್ಳಿಲ್ಲ ಅಂತಂದರೆ ನಿಮ್ಗೆ ಏನಾಗುತ್ತೆ, ನಿಮಗೆ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗಲ್ಲ, ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ, ಫೈಬರ್ ಕಂಟೆಂಟ್ ಕಡಿಮೆ ಆಗುತ್ತೆ, ಮಗುಗೆ ಬೇಕಾಗಿರೋ ಜಿಂಕ್ ಆ್ಯಂಡ್ ಐರನ್ ಕಡಿಮೆ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಚೆನ್ನಾಗಬೇಕು ಅಂದರೆ ಸೊಪ್ಪು, ಹಣ್ಣು, ತರಕಾರಿ ತಗೊಳ್ಳೇಬೇಕು. ತುಂಬ ಜನ ಸೊಪ್ಪನ್ನ ಹೇಟ್ ಮಾಡ್ತೀರಾ, ನನಗೆ ಸೊಪ್ಪೇ ಇಷ್ಟ ಆಗಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಆ ಥರ ಎಲ್ಲ ಇಲ್ಲ, ತಗೊಳ್ಳೇಬೇಕು. ನೀವು ಗರ್ಭಿಣಿಯಾಗಿದ್ದಾಗೂ ತಗೋಬೇಕು, ಪಾಪು ಆದಮೇಲೆ ತಗೊಳ್ಳೇಬೇಕು. ಸೊಪ್ಪಿಲ್ಲದೆ ತರಕಾರಿಗಳ ಊಟ ಅದು ಬಂದು ತುಂಬಾ ಆರೋಗ್ಯ ಅಲ್ಲ. ಸೊ ದಯವಿಟ್ಟು ತರಕಾರಿಗಳ ಊಟದಲ್ಲಿ ನೀವೇನೇ ತರಕಾರಿ ಡೈಲಿ ತಿಂದರೂ ವಾರಕ್ಕೆ 2 ಸಲ ಸೊಪ್ಪಿರಲೇಬೇಕು. ಬರೀ ತರಕಾರಿ ಇಲ್ಲ ನಾನ್ ವೆಜ್ ತಿನ್ನೋದಲ್ಲ, ಸೊಪ್ಪು ನಮ್ಮ ದೇಹಕ್ಕೆ ಒಂದು ಬೇಕಾಗಿರುವಂತಹ ಒಂದು ಅವಿಭಾಜ್ಯ ಅದು ಅಂಗ. ಸೊ ಅದನ್ನು ದಯವಿಟ್ಟು ಯಾರೂ ಮಿಸ್ಟೇಕ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ತಿನ್ನಬೇಕು. ಆ್ಯಂಡ್ ನೆಕ್ಸ್ಟು ಹಾಗೆ 15ನೇದು ಹೇಳೋಣ ಅಂತಂದರೆ ನೀವು ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರುವಂತಹ ಊಟಗಳನ್ನು ತಿನ್ನೋದು. ಉದಾಹರಣೆಗೆ ಫ್ಯಾಟ್ ತುಂಬ ಇರುವಂತಹ ನಾನ್ ವೆಜ್, ಅದು ಮೇಕೆ ಆಗ್ಬೋದು, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಏನೇ ಆಗ್ಬೋದು, ಹೆಚ್ಚಾಗಿ ಫ್ಯಾಟ್ ಕಂಟೆಂಟ್ ತೊಗೋಬೇಡಿ. ತಿನ್ನಬೇಕು, ತುಂಬ ಮುಖ್ಯ. ನಾನು ಹೇಳಿದ್ದೀನಿ, ಮೀಟಲ್ಲಿ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ನಿಮಗೆ ಪ್ರೋಟೀನ್ ಸಿಗುತ್ತೆ, ನಿಮಗೆಲ್ಲ ವಿಷಯ ಸಿಗುತ್ತೆ. ಬಟ್ ಅದಕ್ಕೆ ಅಂತ ಓವರಾಗಿ ಇಂಟೇಕ್ ಮಾಡಬೇಡಿ, ವೆಯ್ಟ್ ಜಾಸ್ತಿ ಆಗ್ತೀರಾ. ನಾರ್ಮಲ್ ಡೆಲಿವರಿ ಟೈಮಲ್ಲಿ ತುಂಬಾ ವೆಯ್ಟ್ ಆದರೆ ಅಂದರೆ ಅದು ಒಂದು ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು 16ನೇ ಮಿಸ್ಟೇಕ್ ಬಂದು ಪಿಜ್ಜಾ, ಬರ್ಗರ್ಸ್ ಅವೆಲ್ಲ ಜಾಸ್ತಿ ತಿನ್ನೋದು. ಪಿಜ್ಜಾ, ಚೀಸ್ ಐಟಮ್ಸ್ ಇವೆಲ್ಲ ಜಾಸ್ತಿ ತಿಂದರೆ ನೀವು ವೆಯ್ಟ್ ಜಾಸ್ತಿ ಆಗ್ತೀರಾ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಕಾನ್ಸ್ಟಿಪೇಷನ್ಸ್ ಅದು ಇದು, ಉಳಿತೆಗು, ವಾಂತಿ ಬರೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಯಾವಾಗೂ ತೊಗೋಬಾರ್ದು, ಯಾವಾಗೋ ಒಂದ್ಸಲಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಮೇಯ್ನ್ 17ನೇದು ಪಾಯಿಂಟ್ ಹೇಳಬೇಕು ಅಂತಂದರೆ ಜಾಸ್ತಿ ಮ್ಯಾಗಿ ನೂಡಲ್ಸ್ ತೊಗೊಳ್ಳೋದು. ಪ್ರೆಗ್ನೆನ್ಸಿಗೂ ಮುಂಚೆ ತೊಗೊಂಡಿರ್ತೀರ, ಬಟ್ ಈ ಥರ ಪ್ರೆಗ್ನೆಂಟ್ ಆದಮೇಲೆನೂ ತೊಗೊಳ್ಳೋದು ತುಂಬ ತಪ್ಪು. ಅದರಲ್ಲೆಲ್ಲ ಅಷ್ಟೊಂದು ನಿಮ್ಗೆ ಸಿಗಲ್ಲ ಮ್ಯಾಗಿಯಲ್ಲೆಲ್ಲನೂ. ನೀವೇನಿದ್ರೂ ಅನ್ನ, ಚಪಾತಿ, ಮುದ್ದೆ, ಗೋಧಿಗೆ ಸಂಬಂಧಪಟ್ಟಂಥ ವಿಷಯ ಚೆನ್ನಾಗಿ ಓಟ್ಸ್ ಆ್ಯಂಡ್ ನೆಕ್ಸ್ಟು ನೀವು ಸೀರಿಯಲ್ಸ್, ತರಕಾರಿ, ಬೇಳೆ, ಸೊಪ್ಪು, ತರಕಾರಿಗಳು ಮತ್ತು ನಾನ್ ವೆಜಸ್ಸು, ಫ್ರೂಟ್ಸು, ಜ್ಯೂಸಸ್ ಈ ರೀತಿಯೇ ಮೊರೆ ಹೋಗಬೇಕೆ ವಿನ ಮ್ಯಾಗಿ, ಬರ್ಗರು, ಪಿಜ್ಜಾ ಅಂತೆಲ್ಲ ಹೋಗಬಾರ್ದು. ದಯವಿಟ್ಟು ಅದೊಂದು ದೊಡ್ಡ ಮಿಸ್ಟೇಕು. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು 18ನೇ ಮೇಯ್ನ್ ಮಿಸ್ಟೇಕ್ ಬಂದು ತಿಂದಿದ ತಕ್ಷಣ ಮಲಗೋದು. ತಿಂದಿದ ತಕ್ಷಣ ಮಲಗಿದ್ರು ನಿಮಗೆ ಜೀರ್ಣ ಆಗಲ್ಲ, ನಿದ್ದೆನೂ ಬರಲ್ಲ. ದಯವಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು, ತಿನ್ನೋದೆಲ್ಲ ನೀವು 9 ಗಂಟೆ ಒಳಗಡೆ ಊಟ, ಆದಷ್ಟು 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಳ್ಳಿ. ವಾಕಿಂಗ್ ಮಾಡಿ, ಮಲಗೋದಕ್ಕೂ ಮುಂಚೆ 1 ಲೋಟ ಬಿಸಿ ನೀರನ್ನು ಕುಡೀರಿ, ಇಲ್ಲ ಅಂತಂದರೆ ಬಿಸಿ ಹಾಲನ್ನು ಕುಡೀರಿ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಮತ್ತು ನೆಕ್ಸ್ಟ್ ಪಾಯಿಂಟ್ 19ನೇ ಪಾಯಿಂಟ್ ಹೇಳಬೇಕು ಅಂತಂದರೆ ಸರಿಯಾದ ರೀತಿ ನಿದ್ದೆ ಮಾಡದೆ ಮಲಗೋವಾಗೆಲ್ಲ ಫೋನ್ ನೋಡೋದು. ಎಷ್ಟೊತ್ತಂದರೆ ಅಷ್ಟೊತ್ತಾಗಿ ಫೋನ್ ನೋಡೋದು, ಇದೆಲ್ಲ ತುಂಬ ತಪ್ಪು. ಬ್ರೈನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಮಗುಗೂ ಅಷ್ಟೊಂದು ರೀತಿ ನೆಮ್ಮದಿ ಇರಲ್ಲ ಹೊಟ್ಟೆಯಲ್ಲಿ. ನೀವು ನಿದ್ದೆ ಮಾಡಿದ್ರೇ ನಿಮ್ಮ ಮಗುಗೂ ನೆಮ್ಮದಿ ಒಳಗಡೆ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು. ಆದಷ್ಟು 8ರಿಂದ 9 ಅವರ್ ಚೆನ್ನಾಗಿ ನಿದ್ದೆ ಮಾಡಿ. ನೈಟ್ 10 ಗಂಟೆಗೆಲ್ಲ ಮಲಗಿಬಿಡಿ. ಬೆಳಗ್ಗೆ 6 ಗಂಟೆ 7 ಗಂಟೆಗೆಲ್ಲ ಎದ್ದು ವಾಕಿಂಗ್ ಮಾಡಿ. ಇದು ತುಂಬಾ ಮುಖ್ಯ. ನಿದ್ದೆ ಮಾಡೋದಕ್ಕೂ ಮುಂಚೆ 2 ಅವರ್ ಫೋನ್ ಪಕ್ಕದಲ್ಲಿ ಇಟ್ಟಿಡಿ, ಓಕೆನಾ? ಯಾರು ಜಾಸ್ತಿ ಫೋನ್ಗಳನ್ನು ಜಾಸ್ತಿ ಬಳಸಬೇಡಿ. ಅದು ಮತ್ತು ಅದ್ರ ಪಕ್ಕ ನೆಟ್ಟೆಲ್ಲ ಆನ್ ಮಾಡಿಬಿಟ್ಟು ತಲೆದಿಂಬ ಹತ್ರ ಕೂಡ ಇಟ್ಕೋಬಾರ್ದು. ನೆಟ್ಟೆಲ್ಲ ಆಫ್ ಮಾಡಿ ದೂರ ಇಟ್ಕೊಳ್ಳಿ ಫೋನ್ಗಳನ್ನು. 20ನೇದು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ
ಊಟ ಮಾಡಿದ್ಮೇಲೆ ಕೂತ್ಕೊಳ್ಳೋ ಭಂಗಿ ಇದೆ ಅಲ್ಲ, ಅದ್ರ ಮೇಲೆ ನಿಮ್ಮ ಒಂದು ಆರೋಗ್ಯ. ನೀವು ಬ್ರೀಚ್ ಪೊಸಿಷನಲ್ಲಿ ಇದ್ದೀರಾ ಅಂತಂದರೆ ಆದಷ್ಟು ಒಂದು ಸ್ವಲ್ಪ ಈ ರೀತಿ ಕಾಲುಗಳನ್ನು ನೀಟ್ಕೊಂಡು ಮಲಗಬೇಕು. ಸೋಫಾ ಮೇಲೆ ಮಲಗಿದ್ರೂ ಅಷ್ಟೇ ಎಲ್ ಶೇಪಲ್ಲಿ ಕೂತ್ಕೋಬಾರ್ದು. ಆದಷ್ಟು ಒಂದು ಸ್ವಲ್ಪ ಈ ರೀತಿ ಒಂಥರ 120 ಡಿಗ್ರಿ ಅಂತಾರಲ್ಲ, ಸೊ 90 ಡಿಗ್ರಿಯಲ್ಲಿ ಕೂತ್ಕೋಬೇಡಿ, 120 ಡಿಗ್ರಿ ಆ ರೀತಿ ಈ ರೀತಿ ಮಲ್ಕೊಂಡಂಗೆ ಒಂದು ಸ್ವಲ್ಪ ಬೆನ್ನು ಬಾಗಿರೋ ರೀತಿ ಕೂತ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಡೌನ್ ಪೊಸಿಷನಲ್ಲಿ ಇದೆ ಮಗು ಹೆಡ್ ಅಂತಂದರೆ ತುಂಬ ಹೊಟ್ಟೆನ ಮುಂದಕ್ಕೆ ಮಾಡಿ ಈ ರೀತಿ ಬಗ್ಗಿ ಕೂತ್ಕೋಬಾರ್ದು. ತುಂಬ ಹೊತ್ತು ಕೂತಿದ್ದಾಗ ತುಂಬ ಬಗ್ಗಿ ಯಾರ ಜೊತೆನೂ ಮಾತಾಡಬಾರ್ದು, ತುಂಬ ಬಗ್ಗಿ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಮಗುವಿನ ತಲೆ ಕೆಳಗಡೆ ಇರುತ್ತೆ. ನೀವು ತುಂಬ ನಿಮ್ಮ ಎದೆ ಭಾಗದ ತೂಕವನ್ನು ತೊಡೆಗೆ ಹೊತ್ತಲಿ ಈ ರೀತಿ ಬಗ್ಗೋವಾಗ ನಿಮ್ಮ ತೊಡೆ ಮತ್ತು ನಿಮ್ಮ ಎದೆ ಭಾಗ ಎರಡೂ ಸೇರಿ ಮಗುಗೆ ಪ್ರೆಷರ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಓಕೆ ಫ್ರೆಂಡ್ಸ್, ಕೆಲವೊಂದು ಮಿಸ್ಟೇಕ್ಸ್ ನಮಗೆ ಗೊತ್ತಿರಲ್ಲ, ಲೈಫಲ್ಲಿ ಗೊತ್ತಿಲ್ಲದೆ ಮಾಡುವಂಥ ವಿಷಯಗಳನ್ನ ಆದಷ್ಟು 20 ಪಾಯಿಂಟ್ಸ್ ಹೇಳಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಫಾಲೋ ಮಾಡಿ ಹೆಲ್ದಿ ಪ್ರೆಗ್ನೆನ್ಸಿನ ಲೀಡ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್. ಫ್ರೆಂಡ್ಸ್, ಶ್ರೀಮತಿ ನಿಲಯ ಚಾನಲ್ ಕೂಡ ನನ್ನ ಹೊಸ ಚಾನಲ್. ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಈ ಚಾನಲ್ಗೂ ನಿಮ್ಮ ಸಪೋರ್ಟ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.